ನಿಮ್ಮಲ್ಲಿ ಎಷ್ಟು ಜನಕ್ಕೆ ಈ ಸೀಕ್ರೆಟ್ ಸೊಸೈಟಿಯ ಬಗ್ಗೆ ಗೊತ್ತಿದೆ? ಈ ಸೀಕ್ರೆಟ್ ಸೊಸೈಟಿಗಳು ಒಂದು ಏಮ್ನ ಇಟ್ಟುಕೊಂಡು ಅವುಗಳಿಗೋಸ್ಕರ ಕೆಲಸ ಮಾಡುತ್ತವೆ. ಈ ಸೀಕ್ರೆಟ್ ಸೊಸೈಟಿಗಳಲ್ಲಿ ಒಂದು ಮೋಸ್ಟ್ ಪವರ್ಫುಲ್ ಸೊಸೈಟಿ ಇದೆ. ಬಹಳ ಜನ ಇದೆಲ್ಲ ಸುಳ್ಳು, ಯಾವ ಸೊಸೈಟಿ ಇಲ್ಲ ಅಂತ ಹೇಳ್ತಾರೆ. ಆದರೆ ಕೆಲವು ಜನಗಳು ಮಾತ್ರ ಈ ಸೊಸೈಟಿ ಇನ್ನೂ ಇದೆ, ಅದು ಒಂದು ಹೊಸ ಪ್ರಪಂಚಕ್ಕೋಸ್ಕರ ಕೆಲಸ ಮಾಡುತ್ತಿದೆ ಅಂತ ಹೇಳ್ತಾರೆ. ಹಾಗೆ ಪ್ರಪಂಚದ ಹಲವಾರು ಫೇಮಸ್ ಸೆಲೆಬ್ರಿಟಿಗಳು, ರಾಜಕೀಯ ವ್ಯಕ್ತಿಗಳು ಈ ಸೊಸೈಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಲಾಗುತ್ತೆ. ಆ ಸೊಸೈಟಿಯ ಹೆಸರೇ ದಿ ಇಲ್ಯುಮಿನಾಟಿ. ಈ ಡಾರ್ಕ್ ಸೊಸೈಟಿಯ ಬಗ್ಗೆ ಹಲವು ಕಡೆ ಹಲವು ರೀತಿಯಾಗಿ ನಾವು ಕೇಳ್ತಾ ಇರ್ತೇವೆ. ಮುಖ್ಯವಾಗಿ ಈ ಸೊಸೈಟಿ ಕೆಲಸ ಮಾಡುತ್ತಿರುವುದು ಏಕೆಂದರೆ ಪ್ರಪಂಚವನ್ನೆಲ್ಲ ಒಂದು ಮಾಡಿ ಅದನ್ನು ರೂಲ್ ಮಾಡಬೇಕು ಅಂತ. ಈ ಇಲ್ಯುಮಿನಾಟಿ ಥರನೇ ಪ್ರಪಂಚದಲ್ಲಿ ಹಲವಾರು ಸೀಕ್ರೆಟ್ ಸೊಸೈಟಿಗಳು ಇದ್ದಾವೆ. ಅವೇ ಫ್ರೀಮೇಸನ್ಸ್ ಇನ್ ಲಂಡನ್, ಸ್ಕಲ್ ಬೋನ್ಸ್, ರಸಿಕ್ರುಸೆನ್ ಇಂತಹ ಸೀಕ್ರೆಟ್ ಸೊಸೈಟಿಗಳು ತಮ್ಮ ತಮ್ಮ ಉಪಯೋಗಗಳಿಗೋಸ್ಕರ ಹಲವು ರೀತಿಯಾಗಿ ಕೆಲಸ ಮಾಡ್ತಿವೆ. ಈ ಸೀಕ್ರೆಟ್ ಸೊಸೈಟಿಗಳು ಈಗೀಗ ಹುಟ್ಟಿಕೊಂಡ ಸೊಸೈಟಿಗಳು ಅಲ್ಲ. ಈ ಸೀಕ್ರೆಟ್ ಸೊಸೈಟಿಗಳು ಪುರಾತನ ಕಾಲದಿಂದಲೂ ಬೆಳೆದುಕೊಂಡು ಬಂದಿವೆ. ಈಗಿರುವ ಎಲ್ಲ ಸೊಸೈಟಿಗಳಿಗೂ ಮೊದಲು ಅತಿ ಪುರಾತನ ಸೊಸೈಟಿ ಅಂದರೆ ಅದು ಕ್ರಿಸ್ತಪೂರ್ವ 265ನೇ BC ಮೌರ್ಯ ಸಾಮ್ರಾಜ್ಯಕ್ಕೆ ಸೇರಿದ ಅಶೋಕ ಚಕ್ರವರ್ತಿಯು 9 ಜನಗಳ ಜೊತೆ ಸೇರಿ ಒಂದು ಸೀಕ್ರೆಟ್ ಸೊಸೈಟಿನ ಕ್ರಿಯೇಟ್ ಮಾಡಿದ್ದ. ಪ್ರಪಂಚದಲ್ಲೆಲ್ಲ ಕ್ರಿಯೇಟ್ ಆದ ಫಸ್ಟ್ ಸೀಕ್ರೆಟ್ ಸೊಸೈಟಿ ಇದೇ ಆಗಿತ್ತು. ಈ ಸೀಕ್ರೆಟ್ ಸೊಸೈಟಿಯ ಮುಖ್ಯ ಉದ್ದೇಶ ಏನೆಂದರೆ ಮನುಷ್ಯರನ್ನ ಶಾಂತಿ ಮತ್ತು ಅಹಿಂಸಾ ಮಾರ್ಗದಲ್ಲಿ ನಡೆಸುವುದು. ಆದರೆ ಇಲ್ಲಿ ನಿಮಗೆ ಒಂದು ಡೌಟ್ ಬಂದಿರಬೇಕು, ಪ್ರಪಂಚದಲ್ಲಿ ಇಂತಹ ಪುರಾತನ ಸೀಕ್ರೆಟ್ ಸೊಸೈಟಿಗಳು ಇರುವಾಗ ದಿ ಇಲ್ಯುಮಿನಾಟಿ ಮಾತ್ರ ಏಕೆ ಇಷ್ಟೊಂದು ಫೇಮಸ್ ಆಗಿದೆ ಅಂತ. ಅಷ್ಟಕ್ಕೂ ಈ ಇಲ್ಯುಮಿನಾಟಿ ಹೇಗೆ ಸ್ಟಾರ್ಟ್ ಆಯಿತು ಅಂತ ಈಗ ನೋಡೋಣ. 1976ರಲ್ಲಿ ಜರ್ಮನಿಯ ಬೆವರಿಯಾ ಅನ್ನೋ ಪ್ರಾಂತ್ಯಕ್ಕೆ ಸೇರಿದ ಆಡಮ್ ವೇಷಪ್ಟ್ ಅನ್ನೋ ಒಬ್ಬ ಕಾಲೇಜ್ ಪ್ರೊಫೆಸರ್ ತನ್ನ ಸುತ್ತಲೂ ಇರುವ ಕ್ರೈಸ್ತ ಮತದ ಮೇಲೆ ಇಂಟ್ರೆಸ್ಟ್ ಹೋಗಿ ತಾನು ಪ್ರಪಂಚಕ್ಕೆ ಜ್ಞಾನೋದಯ ಮಾಡಿಸಬೇಕು ಅಂತ ಅಂದುಕೊಳ್ತಾನೆ. ಆಗ ಆಲ್ರೆಡಿ ಅದೇ ಕೆಲಸದಲ್ಲಿದ್ದಂತಹ ಫ್ರೀಮೇಸನ್ಸ್ ಅನ್ನೋ ಒಂದು ಸೀಕ್ರೆಟ್ ಸೊಸೈಟಿಯಲ್ಲಿ ಜಾಯಿನ್ ಆಗೋಕೆ ಪ್ರಯತ್ನಿಸುತ್ತಾನೆ. ಆದರೆ ತನ್ನ ಐಡಿಯಾಗಳು ಮತ್ತು ಆ ಸೊಸೈಟಿಯ ಐಡಿಯಾಗಳು ಮ್ಯಾಚ್ ಆಗುವುದಿಲ್ಲ. ಆಗ ತಾನೇ ಒಂದು ಸೀಕ್ರೆಟ್ ಸೊಸೈಟಿನ ಸ್ಥಾಪಿಸಬೇಕು ಅಂತ ಅಂದುಕೊಂಡು ಒಂದು ಸೀಕ್ರೆಟ್ ಸೊಸೈಟಿನ ಸ್ಥಾಪಿಸುತ್ತಾನೆ. ಅದೇ ಇಲ್ಯುಮಿನಾಟಿ. ಸೀಕ್ರೆಟ್ ಸೊಸೈಟಿ ಅಂದರೆ ಎಲ್ಲ ಬಹಳ ಸೀಕ್ರೆಟ್ ಆಗಿ ನಡೆಯಬೇಕು. ಆದ್ದರಿಂದಲೇ ತನ್ನ ಜೊತೆಗೆ ಇರುವ ಎಲ್ಲರಿಗೂ ಬೇರೆ ಬೇರೆ ಹೆಸರುಗಳನ್ನು ಇಡ್ತಾನೆ. ತಾನೇ ಸ್ವತಃ ಕೆಲವು ಆಚಾರಗಳನ್ನು ಮತ್ತು ಸಿಂಬಲ್ಸ್ಗಳನ್ನು ಕ್ರಿಯೇಟ್ ಮಾಡಿಕೊಳ್ತಾನೆ. ಈ ಸೊಸೈಟಿಯಲ್ಲಿ ಗಂಡು ಹೆಣ್ಣು ಹೀಗೆ ಹಲವು ಮತಸ್ಥರನ್ನು ಬೆರೆಸಬೇಕು ಅಂತ ಅಂದುಕೊಳ್ತಾನೆ. ಹೀಗೆ ಈ ಸೊಸೈಟಿ ಒಂದು ಟಾರ್ಗೆಟ್ನ ಇಟ್ಟುಕೊಂಡು 1984ರಷ್ಟಕ್ಕೆ 2500 ಜನರನ್ನು ಈ ಸೀಕ್ರೆಟ್ ಸೊಸೈಟಿಗೆ ಸೇರಿಸಿಕೊಳ್ಳಲಾಗುತ್ತೆ. ಆದರೆ ಮುಂದಿನ ದಿನಗಳಲ್ಲಿ ಇವರೆಲ್ಲ ಗೌರ್ಮೆಂಟ್ಗೆ ಸಿಕ್ಕಿ ಬಿಡ್ತಾರೆ. ಹೀಗೆ ಬಹಳ ಜನ ಈ ಸೀಕ್ರೆಟ್ ಸೊಸೈಟಿಯಲ್ಲಿ ಇದ್ದಾರೆ ಅಂತ ತಿಳಿದ ಗೌರ್ಮೆಂಟ್ ಇಲ್ಯುಮಿನಾಟಿ ಜೊತೆಗೆ ಹಲವಾರು ಸೀಕ್ರೆಟ್ ಸೊಸೈಟಿಗಳನ್ನು ಮತ್ತು ಹಲವಾರು ಡಾಕ್ಯುಮೆಂಟ್ಸ್ಗಳನ್ನು ಬ್ಯಾನ್ ಮಾಡುತ್ತೆ. ಆದರೆ ಈ ಇಲ್ಯುಮಿನಾಟಿ ಸೊಸೈಟಿ ಮಾತ್ರ ಅಲ್ಲಿಗೆ ಮುಗಿಯುವುದಿಲ್ಲ. ಫ್ರೆಂಚ್ ರಿಲವೇಷನ್, ರಷ್ಯನ್ ರಿಲವೇಷನ್ ಅಂತ ಯಾವುದೋ ಒಂದು ರೀತಿಯಾಗಿ ಈ ಇಲ್ಯುಮಿನಾಟಿ ಹೆಸರು ಕೇಳಿ ಬರುತ್ತಲೇ ಇತ್ತು. ಹಾಗೆ ಈ ಇಲ್ಯುಮಿನಾಟಿನಲ್ಲಿ ಹಲವಾರು ರಾಜಕೀಯ ವ್ಯಕ್ತಿಗಳು, ಫೇಮಸ್ ಸೆಲೆಬ್ರಿಟಿಗಳು ಇದ್ದಾರೆ ಅಂತ ಆಗಾಗ ಕೇಳ್ತಾ ಇರ್ತೇವೆ. ಕೆಲವು ದಿನಗಳ ಹಿಂದೆ ಕತ್ರಿನಾ ಕೈಫ್ ಫೋಟೋ ಜೊತೆಗೆ ಈ ಇಲ್ಯುಮಿನಾಟಿ ಸಿಂಬಲ್ನ ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೋಟೋವನ್ನು ಬಿಡಲಾಗಿತ್ತು. ಈ ಫೋಟೋ ಬಹಳ ವೈರಲ್ ಕೂಡ ಆಗಿತ್ತು. ಈ ಇಲ್ಯುಮಿನಾಟಿ ಸೊಸೈಟಿಯ ಮೋಸ್ಟ್ ಫೇಮಸ್ ಸಿಂಬಲ್ ಬಂದು ಒಂದು ಪಿರಮಿಡ್ನ ಒಳಗಡೆ ಒಂದು ಕಣ್ಣು, ಕಣ್ಣ ಹಿಂದೆ ಒಂದು ಬೆಳಕು, ಅದರ ಹೆಸರೇ ದಿ ಐ ಆಫ್ ಪ್ರಾವಿಡೆಂಟ್. ಅಮೆರಿಕನ್ ಕರೆನ್ಸಿ ಆದ ಡಾಲರ್ಸ್ನ ಮೇಲೆ ಕೂಡ ಈ ಇಲ್ಯುಮಿನಾಟಿ ಸಿಂಬಲ್ ಇರುತ್ತೆ. ಹೀಗೆ ದೊಡ್ಡ ದೊಡ್ಡ ದೇಶಗಳು, ದೊಡ್ಡ ದೊಡ್ಡ ನಾಯಕರು ಈ ಇಲ್ಯುಮಿನಾಟಿನಲ್ಲಿ ಇದ್ದಾರೆ. ಹಾಗೆ ಈ ಇಲ್ಯುಮಿನಾಟಿ ಪ್ರಪಂಚವನ್ನೆಲ್ಲ ಕಂಟ್ರೋಲ್ ಮಾಡ್ತಿದೆ ಅಂತ ಬಹಳ ಜನ ನಂಬ್ತಾರೆ. ಹಾಗೆ ನಟ ಸಲ್ಮಾನ್ ಖಾನ್ ಅವರು ನಡೆಸುತ್ತಿರುವ ಬಿಗ್ ಬಾಸ್ ಶೋನ ಸಿಂಬಲ್ ನೋಡೋಕೆ ಸೇಮ್ ಇಲ್ಯುಮಿನಾಟಿ ಸಿಂಬಲ್ ಥರ ಇರುವುದರಿಂದ ಸಲ್ಮಾನ್ ಖಾನ್ ಅವರು ಕೂಡ ಇಲ್ಯುಮಿನಾಟಿಯ ವ್ಯಕ್ತಿ ಅಂತ ಹೇಳ್ತಾರೆ. ಅಮೆರಿಕನ್ ಗೌರ್ಮೆಂಟ್ ಈ ಇಲ್ಯುಮಿನಾಟಿ ಸಿಂಬಲ್ನ ತಮ್ಮ ಕರೆನ್ಸಿಯಲ್ಲಿ ಏಕೆ ಮುದ್ರಿಸಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಬಹಳಷ್ಟು ಜನ ಹಲವು ರೀತಿಯಾಗಿ ರೋಮರ್ಸ್ಗಳನ್ನು ಸ್ಪ್ರೆಡ್ ಮಾಡ್ತಿದ್ದಾರೆ. ಟಿವಿ ಆ್ಯಕ್ಟರ್ಗಳು, ಸಿನಿಮಾ ಆ್ಯಕ್ಟರ್ಗಳು, ಪಾಪ್ ಸ್ಟಾರ್ಗಳು ಈ ಇಲ್ಯುಮಿನಾಟಿ ಮೆಂಬರ್ಸ್ಗಳು ಅಂತ ಹಲವಾರು ಯೂಟ್ಯೂಬರ್ಸ್ಗಳು
ಹಲವು ರೀತಿಯಾಗಿ ರೂಮರ್ಸ್ಗಳನ್ನು ಸ್ಪ್ರೆಡ್ ಮಾಡ್ತಿದ್ದಾರೆ. ಈ ಇಲ್ಯುಮಿನಾಟಿ ಸಿಂಬಲ್ನ ಅರ್ಥ ಏನೆಂದರೆ ಒಂದು ಶಕ್ತಿ ಮೇಲೆಯಿಂದ ಆದೇಶಗಳನ್ನು ಮಾಡ್ತಾ ಇರುತ್ತೆ. ಕೆಳಗಿರುವ ಕೂಲಿಗಳು ಆ ಆದೇಶಗಳನ್ನು ಹೊರ್ತಾ ಇರ್ತಾರೆ. ಈ ಕೂಲಿಗಳೇ ಇಲ್ಯುಮಿನಾಟಿ ಮೆಂಬರ್ಸ್. ಮೇಲಿಂದ ಬರುವಂತಹ ಆದೇಶಗಳು ಎಲ್ಲರಿಗೂ ಬೆಳಕಿನ ರೂಪದಲ್ಲಿ ಕಾಣುತ್ತಾ ಇರ್ತವೆ. ಹೀಗೆ ಈ ಇಲ್ಯುಮಿನಾಟಿ ಎಲ್ಲರಿಗೂ ಜ್ಞಾನೋದಯವನ್ನು ಹಂಚುತ್ತಾ ಇರುತ್ತೆ ಅಂತ ಹೇಳಲಾಗುತ್ತೆ. ಹಾಗೆ ಆ ಪಿರಮಿಡ್ ನಲ್ಲಿರುವ ಕಲ್ಲುಗಳು ನಡೆಯಬೇಕಿರುವ ಕೆಲಸಗಳಿಗೆ ಪ್ರತಿರೂಪವಾಗಿ ಇರ್ತವೆ. ಹಾಗೆ ಈ ಸಿಂಬಲ್ನ ಮೇಲೆ ಅನ್ನೈಸ್ ಕೋಪ್ಟೈಸ್ ಅಂತ ಬರೆದಿರುತ್ತೆ. ಇದರ ಅರ್ಥ ದೈವ ನಿರ್ಣಯದ ಪ್ರಕಾರ ಈ ಕೆಲಸಗಳೆಲ್ಲ ನಡೀತಿದ್ದಾವೆ ಅಂತ ಹೇಳಲಾಗಿದೆ. ಅಮೆರಿಕನ್ ಗೌರ್ಮೆಂಟ್ ತಮ್ಮ ಡಾಲರ್ಸ್ನಲ್ಲಿ ಈ ಇಲ್ಯುಮಿನಾಟಿ ಸಿಂಬಲ್ನ ಆಗಿರುವುದರಿಂದ ಈ US ಗೌರ್ಮೆಂಟ್ನಲ್ಲಿ ಕೂಡ ಇಲ್ಯುಮಿನಾಟಿಗೆ ಸೇರಿದ ವ್ಯಕ್ತಿಗಳು ಇದ್ದಾರೆ ಅಂತ ಹೇಳಲಾಗುತ್ತೆ. ಆದ್ದರಿಂದಲೇ ಬರಾಕ್ ಒಬಾಮನವರ ಹೆಸರು ಈ ಇಲ್ಯುಮಿನಾಟಿನಲ್ಲಿ ಬಹಳಷ್ಟು ಬಾರಿ ಕೇಳಿ ಬಂದಿದೆ. ಹಾಗೆ ಈ ಇಲ್ಯುಮಿನಾಟಿನವರು ಆತ್ಮಗಳನ್ನು ಸೇಲ್ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಪ್ರಪಂಚವನ್ನೆಲ್ಲ ರೂಲ್ ಮಾಡ್ತಾರೆ ಅಂತ ಹಲವಾರು ರೂಮರ್ಸ್ಗಳು ಇದಾವೆ. ಈ ಇಲ್ಯುಮಿನಾಟಿ ಅನ್ನೋ ಸೀಕ್ರೆಟ್ ಸೊಸೈಟಿ ಇದೆಯೋ ಇಲ್ಲೋ ಗೊತ್ತಿಲ್ಲ. ಆದರೆ ಇವರ ಮುಖ್ಯ ಉದ್ದೇಶ ಮಾತ್ರ ಪ್ರಪಂಚವನ್ನು ರೂಲ್ ಮಾಡುವುದು. ಸೊ ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.